ಧಾರವಾಡದ ಎಸ್ಪಿ ನಿವಾಸದ ಎದುರಿನಲ್ಲಿರುವ ನೀಲಗಿರಿ ತೋಪಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಸಾಕಷ್ಟು ಗಿಡಗಳು ಆಹುತಿಯಾಗಿರುವಂತಹ ಘಟನೆ ನಡೆದಿದೆ. ಹೌದು, ಈಗಾಗಲೇ ಬೇಸಿಗೆಯಂತಹ ರಣ ಬಿಸಿಲು ಜನರ ನೆತ್ತಿಸುತ್ತಿದೆ. ಇದರ ಮಧ್ಯೆ ಅಲ್ಲಲ್ಲಿ ಬೆಂಕಿ ಅವಘಡಗಳು ಕೂಡ ಸಂಭವಿಸುತ್ತಿರುವ ವರದಿಗಳಾಗುತ್ತಿವೆ. ಮೊನ್ನೆ ತಾನೇ ನಗರದಲ್ಲಿ ಅಂಗಡಿಯೊಂದು ಬೆಂಕಿಗಾಹುತಿಯಾಗಿ ಸುಟ್ಟು ಕರಕಲಾಗಿತ್ತು. ಆ ಘಟನೆಯ ಜೊತೆಗೆ ಈಗ ನಗರದಲ್ಲಿರುವ ನೀಲಗಿರಿ ತೋಪ ಕೂಡ ಬೆಂಕಿಗಾಹುತಿಯಾಗಿದೆ. ಇನ್ನು ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಿದ್ದು ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಸದ್ಯ ಅಗ್ನಿ ಅವಘಡಕ್ಕೆ ಕಾರಣವೇನು ಅನ್ನೋದು ಇನ್ನಷ್ಟೇ ತಿಳಿಯಬೇಕಿದೆ. ಸರ್, ಇಲ್ಲಿ ಸಮಯ 1 ಗಂಟೆ ಸುಮಾರಿಗೆ ಮಧ್ಯಾಹ್ನ ಪೊಲೀಸ್ ಕಂಟ್ರೋಲ್ ರೂಮಿಂದ ನಮಗೆ ಕರೆ ಬಂತು. ಎಸ್ ಪಿ ಅವರ ನಿವಾಸದ ಮುಂದುಗಡೆ ನೀಲಗಿರಿ ತೋಪಿಗೆ ಅಲ್ಲಿ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಬೇಸಿಗೆ ಇರೋದರಿಂದ ಬಿಸಿಲು ಜಾಸ್ತಿ ಇರ್ತದೆ ಮತ್ತು ಇದು ಎಲ್ಲ ಎಲೆಗಳೆಲ್ಲ ಕೆಳಗಡೆ ಬಿದ್ದಿರ್ತಾವಲ್ಲ, ಸೊ ಅದು ಬೆಂಕಿ ಆಗಿತ್ತು. ತಕ್ಷಣ ನಾವು ಧಾರವಾಡ ಅಗ್ನಿಶಾಮಕ ಠಾಣೆಯಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳೆಲ್ಲ ಬಂದುಬಿಟ್ಟು ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆಯನ್ನು ಕೈಗೊಂಡಿದ್ವಿ. ಮತ್ತು ನಾವು ಇನ್ನೊಂದು ವೆಹಿಕಲ್ ಕೂಡ ಕರೆಸಿದ್ದೀವಿ ಹುಬ್ಬಳ್ಳಿ ಅಮೃತಗಳಿಂದ. ಅವರು ಕೂಡ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಇಲ್ಲೇನು ಬೆಂಕಿ ಆರಿದೆ ಎಲ್ಲ, ಆ ಕಡೆ ಎಲ್ಲ ಎಕ್ಸ್ಟೆಂಡ್ ಆಗೋದನ್ನು ಕೂಡ ತಪ್ಪಿಸಿದ್ದಾರೆ. ಸೊ ಇನ್ನೇನು ಒಂದು 5-10 ನಿಮಿಷದಲ್ಲಿ ಬೆಂಕಿ ಆರಿ ಹೋಗ್ತದೆ. ಮತ್ತು ಯಾವುದೇ ರೀತಿಯಾದಂಥ ಕ್ಯಾಸುಯಾಲಿಟೀಸ್ ಯಾವುದಿಲ್ಲ, ಇನ್ನೂ ಆ ರೀತಿಯನ್ನು ಜೀವಹಾನಿ ಏನು ಸಂಭವಿಸಿಲ್ಲ. ಎಲ್ಲ ಸೇಫಾಗಿ ಬೆಂಕಿಯನ್ನು ಆರಿಸಿದ್ದಾರೆ. ಎಸ್ ಪಿ ಸಾಹೇಬರ ವಸತಿ ಗೃಹದ ಮುಂದೆ ಒಂದು 12ರಿಂದ 15 ಎಕರೆಯಷ್ಟು ನೀಲಗಿರಿ ತೋಪು ಇರ್ಬೋದು. ಇಲ್ಲಿ ನಾವು ಒಂದು 1.5 ಎಕರೆದಷ್ಟರಲ್ಲಿ ನಾವು ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀವಿ, ಅಷ್ಟು ಆರಿಸಿದ್ದೀವಿ. ಯಾವುದೇ ಗಿಡ ಮರಗಳಿಗೆ ಯಾವುದೇ ರೀತಿಯಂಥ ಹಾನಿಯಾಗಿಲ್ಲ. ಕೆಳಗಡೆ ಇರುವಂಥ ಕಸ ಮಾತ್ರ ಸುಟ್ಟಿದೆ. ಆಮೇಲೆ ಆ ಕಡೆ ನಾವು ಫರ್ದರ್ ಪ್ರಿಕಾಷನ್ಸ್ನ ನಾಳೆ ಬೆಳಗ್ಗೆಯಿಂದ ಅವರಿಗೆ ಹೇಳ್ತೀವಿ. ತಪ್ಪಲು ಏನೇನಿದೆ ಅದನ್ನು ಬೆಳಗ್ಗೆಯಿಂದ ಅವರು ಬೆಂಕಿ ಹಚ್ಚಿಬಿಟ್ಟು ಸ್ವಲ್ಪಾಗಿ ಸುಟ್ಕೊಂಡ್ಬಿಟ್ರೆ ನಾವು ಈ ಗಿಡ ಮರಗಳಿಗೆ ಆಗುವಂಥ ಹಾನಿಯನ್ನು ತಪ್ಪಿಸ್ಬೋದು. 9 ಲೈವ್ ನ್ಯೂಸ್ ಧಾರವಾಡ.